ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ರಾಧಾಕೃಷ್ಣ ಲಾಕ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ನಿನ್ನೆ ನಾವು ಮದ್ದೂರಲ್ಲಿ ಬಸ್ ನಿಲ್ಸಿತ್ತು ನಮ್ದು, ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ ನಾನು. ಇನ್ನ ಮದ್ದೂರಿಂದ ನಾವು ಇವಾಗ ನಂಜನಗೂಡಿಗೆ ಬಂದಿದೀವಿ. ನಂಜನಗೂಡಿ ಬಂದ ತಕ್ಷಣನೇ ಅಲ್ಲಿ ಎಲ್ಲ ನಾವು ಫ್ರೆಶ್ ಅಪ್ ಆಗಕ್ಕೆ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟ್ ಚೆನ್ನಾಗಿದೆ ವ್ಯವಸ್ಥೆ ಅಂತ ಹೇಳಿ. ಸೊ ನಾವಿನ್ನೇನ್ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಫ್ರೆಶ್ ಅಪ್ ಆದ್ವಿ. ಫ್ರೆಶ್ ಅಪ್ ಆಗಿ ನಾನು ಕೂಡ ಒಂದ್ ಸ್ಯಾರಿನ ಹಾಕೊಂಡೆ. ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. 5:30 ಆಗಿತ್ತು ಆಲ್ರೆಡಿ, ಅಷ್ಟೊತ್ತಿಗೆ ರೆಡಿ ಆಗಿದ್ವಿ ನಾವು. ಸೊ ನಾವು ಹೋಗಿದ್ದು ನಂಜನಗೂಡ್ಗೆ 3 ಗಂಟೆ ಆಗಿತ್ತು. ಸೊ 3 ಗಂಟೆಯಿಂದ ಇನ್ನ ನಾವು ರೆಡಿಯಾಗಿ ಶುರು ಮಾಡ್ಕೊಂಡ್ರೆ 5:30 ಆಗೋಯ್ತು. ಸೊ ಯಾಕೆಂದ್ರೆ ಅಲ್ಲಿ ಸ್ವಲ್ಪ ಬಿಸಿನೀರೆಲ್ಲ ಹಿಡ್ಕೊಂಡು ಫ್ರೆಶ್ ಅಪ್ ಆಗಿ ಸ್ವಲ್ಪ ಕಷ್ಟ ಆಗ್ತಿತ್ತು. ಸೊ ಹಾಗಾಗಿ ಹಿಡ್ಕೊಂಡು ಹೋಗಿ ಫ್ರೆಶ್ ಅಪ್ ಆಗಿದ್ವಿ ಎಲ್ರು ಕೂಡ. ಯಾಕಂದ್ರೆ ಒಂದ್ 50 ಜನ ಮಿನಿಮಮ್ ಎಲ್ರು ಕೂಡ. ಸೊ ಎಷ್ಟ್ ಚೆನ್ನಾಗಿದೆ ನೋಡಿ ದೇವಸ್ಥಾನ. ನಾನು ಈ ನಂಜನಗೂಡ್ ನೋಡ್ತಾ ಇರೋದು ಫಸ್ಟ್ ಟೈಮ್ ಆಗಿರುತ್ತೆ. ಸೊ ಇವಾಗ ಹೋಗಿ ಲೈನಿಗೆ ನಿಂತ್ಕೊಂಡು ಒಂದ್ 10 ನಿಮಿಷದಲ್ಲೇ ಬಿಟ್ಬಿಟ್ರು ಒಳಗಡೆ. ಸೊ ನಾನ್ ಈ ಸೀರೆನ ಹಾಕೊಂಡಿದ್ದೆ. ಈ ಸೀರೆ ನಾವು ಫ್ಲಿಪ್ಕಾರ್ಟ್ ಅಲ್ಲಿ ಬೈ ಮಾಡ್ಕೊಂಡಿದ್ದು. ಈ ಜುವೆಲರ್ ಬಂದ್ಬಿಟ್ಟು ನಾನು ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ಹಾಕಿದೀನಿ. ಯಶಸ್ವಿ ಕಲೆಕ್ಷನ್ ಅವರು ಈ ಜುವೆಲರ್ ನ ನನಗೆ ಕಳಿಸ್ಕೊಟ್ಟಿದ್ರು. ಸೊ ಈ ಹಿಂದೆ ನಿಂತಿದ್ರಲ್ಲ ಆಂಟಿ, ಅವ್ರಿಗೆ ನನಗೆ ಪರಿಚಯ ಆಗಿರೋರೇನೆ. ಇವಾಗ ಬಸ್ಸಲ್ಲಿ ಎಲ್ರು ಕೂಡ ನಾವು ಒಟ್ಟಿಗೆ ಕುತ್ಕೋತಾ ಇದೀವಿ. ತುಂಬಾ ಚೆನ್ನಾಗಿ ಪರಿಚಯ ಆಗಿದ್ದಾರೆ. ಸೊ ಇನ್ನೇನ್ ಎಲ್ಲಾ ದೇವಸ್ಥಾನ ದರ್ಶನ ಮಾಡ್ಕೊಂಡ್ವಿ. ಒಳಗಡೆ ಯಾವ್ದು ಶೂಟ್ ಮಾಡಕ್ ಬಿಡಲ್ಲ, ದೇವ್ರನ್ನೆಲ್ಲ ತೋರ್ಸಕ್ ಆಗಲ್ಲ. ಸೊ ಹೊರ್ಗಡೆ ಏನೇ ಇದ್ರು ಕೂಡ ನಿಮ್ಗೆ ಶೂಟ್ ಮಾಡಿ ನಾನು ತೋರಿಸ್ತೀನಿ. ಎಲ್ಲೆಲ್ಲೆಲ್ಲ ಶೂಟ್ ಮಾಡೋದೆಲ್ಲ ಅಲೋ ಇದೆಯೋ ಅಲ್ಲಿ ನಾನು ಖಂಡಿತ ಶೂಟ್ ಮಾಡಿ ನಿಮ್ಗೆ ಖಂಡಿತ ಶೇರ್ ಮಾಡ್ಕೊಳ್ತೀನಿ ನಾನು. ಸೊ ಇವಾಗ ಅದೆಲ್ಲ ಮುಗಿಸಿ ಈಗ ನಾವು ನಾವಿರೋ ಹತ್ರ ಹೋಗ್ತಾ ಇದೀವಿ. ಅಂದ್ರೆ ಗಾಡಿ ನಿಂತಿದೆಯಲ್ಲ ಅಲ್ಲೆಲ್ಲ ತಿಂಡಿಗೆ ರೆಡಿ ಮಾಡ್ತಿದಾರೆ, ಅಲ್ಲಿ ಹೋಗ್ತಾ ಇದೀವಿ. ಸೊ ನೋಡಿ ಎಷ್ಟ್ ಚೆನ್ನಾಗಿದೆ ನಂಜುಂಡೇಶ್ವರಿ ದೇವಸ್ಥಾನ ಇದು. ಸೊ ಯಾರೆಲ್ಲ ನೋಡಿದ್ರು ಆ ನಂಜುಂಡೇಶ್ವರಿ ದೇವಸ್ಥಾನನ ಆ ಒಂದ್ ಕಮೆಂಟ್ ಹಾಕಿ. ಸೊ ಇವಾಗ ನಾವು ಫಸ್ಟ್ ಬಸ್ ಹತ್ರ ಹೋಗ್ತೀವಿ. ಸೊ ಇವಾಗ ಅವ್ರ ಕಾವ್ಯ ಅನ್ನೋರು ನನ್ಗೆ ವಿಡಿಯೋ ಮಾಡ್ಕೊಟ್ರು. ತುಂಬಾ ಖುಷಿ ಆಯ್ತು ನನ್ಗೆ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ವಿಡಿಯೋ ಮುಖಾಂತರ. ನನ್ಗೆ ತುಂಬಾ ಚೆನ್ನಾಗಿ ವಿಡಿಯೋ ಮಾಡ್ಕೊಟ್ರು, ಫೋಟೋ ಶೂಟ್ಸ್ ಎಲ್ಲ ತಕ್ಕೊಟ್ರು. ಯಾಕೆಂದ್ರೆ ನನ್ಗೆ ಒಂದ್ ನರ್ವಸ್ ಇತ್ತು, ಯಾರಪ್ಪ ವಿಡಿಯೋ ಮಾಡ್ಕೊಡ್ತಾರೆ ನನ್ಗೆ ಅಂತ. ನಾನೇ ಎಲ್ಲ ವಿಡಿಯೋ ಮಾಡ್ಕೋಬೇಕಲ್ಲ. ಸೊ ನನಗೆ ಮಾಡ್ಕೊಡೋರು ಯಾರಿರಲ್ಲ, ನನ್ನ ಕಾಣಿಸ್ಕೊಳಕ್ಕೆ ಆಗಲ್ವಲ್ಲ ಅಂತ ತುಂಬಾ ಟೆನ್ಷನ್ ಇತ್ತು. ಸೊ ಆದ್ರೆ ಪಾಪ ವಿಡಿಯೋ ಮಾಡ್ಕೊಟ್ರು ನನಗೆ. ಸೊ ಇನ್ನೇನು ಇವರು ಆಂಟಿ, ಅಂದ್ರೆ ಗ್ರೀನ್ ಡ್ರೆಸ್ ಹಾಕಿದಾರಲ್ಲ ಅವರು ಕಾವ್ಯರ ಅತ್ತೆ ಆಗಿರ್ತಾರೆ. ಇವರು ಫ್ರೆಂಡ್ಸ್, ಇವರಿಬ್ರು ಕೂಡ ತುಂಬಾ ಚೆನ್ನಾಗಿ ನನ್ಗೆ ಹೊಂದಾಣಿಕೆ ಆದ್ರು 4 ಜನ ಕೂಡ. ಸೊ ಇನ್ನೇನು ಇವಾಗ ನಾವು ಫಸ್ಟ್ ಬಸ್ ಹತ್ರ ಹೋಗ್ತೀವಿ. ಆಲ್ರೆಡಿ ಹೇಳ್ದೆ ನಾನು ಬಸ್ ಹತ್ರ ಹೋಗ್ತೀವಿ ಅಂತ. ಅಲ್ಲಿ ಹೋದ್ರೆ ಈಗ ತಿಂಡಿ ಆಲ್ರೆಡಿ ತಿಂಡಿ ಎಲ್ಲ ರೆಡಿ ಆಗಿತ್ತು. ಸೊ ಇನ್ನೊಂದ್ ವಿಷಯ ಗೊತ್ತಾ, ಅಲ್ಲಿ ಮಲ್ಗೆ ಹೂವ, ಕನಕಾಂಬ್ರ ಮತ್ತೆ ಮಳ್ಳೆ ಹೂವ, ಈ 3 ಹೂವ ತುಂಬಾ ಸಕ್ಕದಾಗಿರ್ತವೆ. ನಮ್ ತುಮಕೂರಲ್ಲಿ ಅಂತೂ ಸಖತ್ತು ರೇಟು. ಅಲ್ಲಿ ಬರೀ 20 ರೂಪಾಯಿ ಒಂದ್ ಮೊಳ ಕೊಡ್ತಾರೆ. ನಾನು 40 ರೂಪಾಯಿ ಕೊಟ್ಟು 2 ಮೊಳ ತಗೊಂಡೆ. ನನ್ಗಂತೂ ಸಖತ್ ಇಷ್ಟ ಆಯ್ತು. ನಾನು ಮುಡ್ಕೊಂಡಿದ್ದೀನಲ್ಲ ಅದೇ ಹೂವ. ಸೊ ಸ್ವಲ್ಪ ದೂರದಲ್ಲಿ ಬಂದು ದೇವ್ರನ್ನ ಒಂದ್ ಫೋಟೋ ಶೂಟ್ ಮಾಡ್ಕೊಂಡೆ. ಅಂದ್ರೆ ದೇವ್ರನ್ನ ಅಂದ್ರೆ ನಂಜುಂಡೇಶ್ವರಿ ದೇವಸ್ಥಾನನ. ಸೊ ತುಂಬಾ ಚೆನ್ನಾಗಿದೆ ನಿಜವಾಗ. ಪ್ಲೇಸಸ್ ಎಲ್ಲ ಸಖತ್ತಾಗಿ ಇಷ್ಟ ಆಯ್ತು ನನ್ಗೆ. ಸೊ ನಾನ್ ಈ ದೇವಸ್ಥಾನ ನೋಡಿದ್ದು ಫಸ್ಟ್ ಟೈಮ್. ಮೈಸೂರ್ವರೆಗೂ ಬಂದಿದೆ ಅಷ್ಟೇ, ಈ ಕಡೆ ಬಂದಿರ್ಲಿಲ್ಲ. ಇನ್ನ ನೋಡಿ ಆಲ್ರೆಡಿ ತಿಂಡಿಗೆ ರೆಡಿ ಮಾಡ್ತಾ ಇದಾರೆ. ತಿಂಡಿಗೆ ಬಂದ್ಬಿಟ್ಟು ಇಡ್ಲಿ, ವಡೆ ಮತ್ತೆ ಸಾಗು, ಚಟ್ನಿ ಮಾಡಿದ್ರು. ನಿಜವಾಗೂ ಎಷ್ಟ್ ಚೆನ್ನಾಗ್ ಮಾಡ್ತಾರೆ ಅಂದ್ರೆ ತಿಂಡಿನೂ, ಯಾವ್ದೇ ಆಗ್ಲಿ ಹೇಳಿ ತಿಂಡಿ ಅಡ್ಗೆ ಸೂಪರ್ ಆಗಿ ಮಾಡ್ತಾರೆ. ಅಡ್ಗೆ ಭಟ್ರಂತೂ ಸಖತ್ತಾಗಿ ಮಾಡ್ತಾರೆ. ನನ್ಗೆ ಇವ್ರು ಟ್ರಿಪ್ಪಿಗೆ ಬರೋದ್ ಒಂದ್ ಖುಷಿ ಕೊಡೋದ್ ಏನು ಅಂದ್ರೆ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾರೆ. ಯಾಕೆಂದ್ರೆ ಇವಾಗ ನಾವೆಲ್ಲರೂ ಟ್ರಿಪ್ ಹೋದಾಗ ಊಟ ಸೆಟ್ ಆಗಿಲ್ಲ ಅಂದ್ರೆ ಗ್ಯಾಸ್ಟ್ರಿಕ್ ಅದು ಇದು ಆಗ್ತಾ ಇರತ್ತೆ. ಸೊ ಇವ್ರ ಹತ್ರ ಆಗಲ್ಲ, ಯಾವ್ದೇ ಸೋಡಾ ಯೂಸ್ ಮಾಡ್ದಲ್ಲ ಅಡ್ಗೆ ಮಾಡ್ತಾರೆ. ನೋಡಿ ಎಷ್ಟ್ ಚೆನ್ನಾಗಿದೆ. 2 ಇಡ್ಲಿ, ನಾನ್ 2 ವಡೆ, ಸಾಗ್ ಹಾಕ್ಸ್ಕೊಂಡು ತಿನ್ಕೊಂಡೆ. ಅದಾದ್ಮೇಲೆ ಆಂಟರ್ ಇದ್ಕೊಂಡು ಕಪಿಲಾ ನದಿ ಬರುತ್ತೆ ಇಲ್ಲಿ, ಆ ನದಿನ ನೋಡಕ್ ಹೋಗೋಣ ಬಾ ಅಂತ ಹೇಳಿ ಕರೆದ್ರು. ಇಲ್ಲಿ ಎಲ್ರು ಕೂಡ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗ್ತಾರಂತೆ. ಸೊ ನಾವು ರೂಮ್ ಅಲ್ಲೇ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಿ ಮತ್ತೆ ನದಿ ನೋಡಕ್ ಹೋಗಿದೀವಿ ಇವಾಗ. ಸೊ ಅಲ್ಲಿ ಕೂಡ ತುಂಬಾ ಇಷ್ಟ ಆಯ್ತು ನನ್ಗೆ. ಇದು ಕಪಿಲಾ ನದಿ ಅಂತ ಹೇಳಿದ್ರು. ಸೊ ಇದನ್ನು ಅಷ್ಟೇ, ಯಾರಾದ್ರೂ ನೋಡಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡಿ, ನೀವೇನಾದ್ರು ನೋಡಿದ್ರೆ ನಾವು ನೋಡಿದೀವಿ ಅಂತ. ಸೊ ಅದನ್ನೆಲ್ಲ ಒಂದ್ ಶೂಟ್ ಮಾಡ್ಕೊಂಡೆ. ನೀರೆಲ್ಲ ಚೆನ್ನಾಗಿ ಹರಿತಾ ಇತ್ತು. ಮಳೆ ಕೂಡ ತುಂಬಾ ಆಗಿದೆ ಈ ಕಡೆ ಎಲ್ಲ. ಯಾಕೆಂದ್ರೆ ಕೇರಳ ಸೈಡ್ ಯಾವಾಗೂ ಮಳೆ ಬರುತ್ತೆ. ಸೊ ಎಲ್ರು ಫ್ರೆಶ್ ಅಪ್ ಆಗ್ತಾ ಇದ್ರು. ಎಲ್ಲ ಬಹಳ ಜನ ಬಂದಿರ್ತಾರಲ್ವಾ, ಅವರೆಲ್ಲ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋಗೋದು. ಸೊ ನೋಡಿ ಇವರೇ, ಈ ಕಡೆ ಆಂಟಿ, ಮಧ್ಯ ಆಂಟಿ, ಅಂಕಲ್, ಇವರೆಲ್ಲ ಟ್ರಿಪ್ಪಿಗೆ ಬಂದಿರೋರೇನೆ. ಸೊ ಅವರೆಲ್ಲ ಆಯ್ ಹೇಳ್ತಿದಾರೆ ನಿಮ್ಗೆ. ಸೊ ಅದನ್ನೆಲ್ಲ ಒಂದ್ ವಿಡಿಯೋನ ಮಾಡ್ಕೊಂಡೆ. ಅದಾದ್ಮೇಲೆ ನೆಕ್ಸ್ಟ್ ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಇವೆಲ್ಲ. ನನ್ಗೂ ಕೂಡ ಈ ಸೀರೆ ತುಂಬಾ ಇಷ್ಟ ಆಯ್ತು. ಯಾಕೆಂದ್ರೆ ತುಂಬಾ ಸಾಫ್ಟ್ ಆಗಿದೆ. ಒಂದು 560 600 ಒಳಗಡೆ ಈ ಸೀರೆನ ತಗೊಂಡಿದ್ದೆ ನಾವು ಫ್ಲಿಪ್ಕಾರ್ಟ್ ಅಲ್ಲಿ. ಹೂವ ನೋಡಿ ಎಷ್ಟು ಚೆನ್ನಾಗಿದೆ. ನಿಜವಾಗೂ ನನ್ಗೆ ದುಂಡ್ಮಲ್ಗೆ ಎಷ್ಟು ಇಷ್ಟ ಆಯ್ತು ಅಂತಂದ್ರೆ ಅಷ್ಟಿಷ್ಟು ಇಷ್ಟ ಆಗ್ಲಿಲ್ಲ. ಸೊ ಅದಾದ್ಮೇಲೆ ಆಂಟಿಯರ್ ಇದ್ಕೊಂಡು ಸ್ವಲ್ಪ ನೀರ್ ಹಾಕೋಬೇಕು ತಲೆ ಮೇಲೆ, ಬಂದಿದೀವಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಕೂಡ ಈಗ ನೀರಲ್ಲಿ ಇಳ್ಕೊಂಡು ಕಾಲ ತೊಳ್ಕೊಂಡ್ಬಿಟ್ಟು ಸ್ವಲ್ಪ ತಲೆ ಮೇಲೆ ನೀರ್ನ ಹಾಕೊಂಡೆ. ಅದನ್ನು ಕೂಡ ಕಾವ್ಯ ಶೂಟ್ ಮಾಡ್ಕೊಡ್ತು.
ಕಾವ್ಯ ಅಂತಂದ್ರೆ ಅದೇ ಅವರು, ಈಗ ಇವರು ಮಧ್ಯದಲ್ಲಿ ಇದ್ರಲ್ಲ ಡ್ರೆಸ್ ಹಾಕೊಂಡು ಅವರು, ಆ ಕಡೆ ಇರೋರು ಆಂಟಿ, ಇವರು ಅವ್ರ ಅತ್ತೆ. ಸೊ ಹೇಳಿದ್ನ ಆಲ್ರೆಡಿ, ತುಂಬಾ ಚೆನ್ನಾಗಿ ಪರಿಚಯ ಆದ್ರು ನನ್ಗೆ ಇವರೆಲ್ಲ. ನನ್ಗೆ ಒಂದೇ ಟೆನ್ಷನ್ ಇದ್ದಿದ್ದು, ಯಾಕೆಂದ್ರೆ ನನ್ನ ಫ್ರೆಂಡ್ ಬಂದಿರ್ಲಿಲ್ಲ, ನನ್ನ ಫ್ಯಾಮಿಲಿ ಕೂಡ ಯಾರು ಬಂದಿರ್ಲಿಲ್ಲ ನನ್ನ ಜೊತೆ, ನನ್ನ ಫ್ರೆಂಡ್ಸ್ ಕೂಡ ಯಾರು ಬಂದಿರ್ಲಿಲ್ಲ. ಯಾರಪ್ಪ ನನ್ಗೆ ಸೆಟ್ ಆಗ್ತಾರೆ ಅಂತ ಹೇಳಿ ಅಂತ ಅನ್ಕೊಳ್ತಾ ಇದ್ದೆ. ನಮ್ಮನೆ ರೋಡ್ ಅಲ್ಲಿ ಒಂದ್ 3 ಜನ ಪರಿಚಯ ಇರೋರು ಮಾತ್ರ ಬಂದಿದ್ರು ಅಷ್ಟೇನೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಈಗ ಬಸ್ಸಲ್ಲಿ ಬಂದ್ ಕೂತಿದೀನಿ ಆಲ್ರೆಡಿ. ಸೊ ನನ್ಗೆ ಒಂದೇ ಟೆನ್ಷನ್, ನೆನ್ನೆ ವಿಡಿಯೋನ ಆಲ್ರೆಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ವಾಯ್ಸ್ ಓವರ್ ಕೊಡೋಣ ಅಂತಂದ್ರೆ ಎಷ್ಟೇ ವಾಯ್ಸ್ ಓವರ್ ಕೊಡಕ್ ಹೋದ್ರು ಕೂಡ ನನ್ಗೆ ಆಗ್ತಾನೆ ಇರ್ಲಿಲ್ಲ. ಯಾಕೆಂದ್ರೆ ಇಲ್ಲಿ ತುಂಬಾ ಸೌಂಡ್ಸ್ ಇತ್ತು. ರೆಕಾರ್ಡ್ಸ್ ಎಲ್ಲ ಅಂದ್ರೆ ಹಾಡುಗಳೆಲ್ಲ ದೇವ್ರದ್ದು ಹಾಕಿದ್ರು. ಸೊ ಹಾಗಾಗಿ ಇನ್ನೇನ್ ಮಾಡೋದು ಅಂತ ಹೇಳಿ ಆ ಕಡೆ ಸೈಡ್ ಹೋಗಿ ಅದನ್ನ ವಾಯ್ಸ್ ಓವರ್ ಕೊಟ್ಕೊಂಡ್ ಬಂದೆ ನಾನು ಒಂಚೂರು. ಇನ್ನು ಇವಾಗ ನಾವು ಹೊರಟಿದೀವಿ ಆಲ್ರೆಡಿ. ಆ ಬಳೆ ನೋಡಿ ಎಷ್ಟು ಇಷ್ಟ ಆಯ್ತು ಅಂತಂದ್ರೆ, ನನಗೆ ಪಿಂಕ್ ಕಲರ್ ಪಿಸ್ತಾ ಕಲರ್ ಕಾಂಬಿನೇಷನ್ ಬಳೆ ಇತ್ತು ಮನೇಲಿ, ಅದನ್ನೇ ತಗೊಂಡ್ ಬಂದ್ ಹಾಕಿದ್ದೆ. ನಿಮ್ಗೆ ತೋರಿಸ್ತಾ ಇದೀನಿ. ನನ್ ಬಳೆ ಅಂದ್ರೆ ತುಂಬಾನೇ ಇಷ್ಟ. ಸೊ ಆ ಜ್ಯುವೆಲರಿ ಆಗಿರ್ಬೋದು ಎಲ್ಲಾನು ಇಷ್ಟನೇ. ತುಂಬಾ ಚೆನ್ನಾಗಿ ಮ್ಯಾಚ್ ಆಯ್ತು ಜ್ಯುವೆಲರಿ ಸೆಟ್ಸ್ ಎಲ್ಲ. ಸೊ ಎಲ್ಲ ಕೂಡ ಮ್ಯಾಚಿಂಗ್ ಹಾಕೊಂಡಿದ್ದೆ. ಸೊ ನಿದ್ದೆ ಕಟ್ಟಿರೋದ್ರಿಂದ ಸ್ವಲ್ಪ ಮುಖ ಡಲ್ಲ ಕಾಣಿಸ್ತಿದೆ ಅಷ್ಟೇ. ನನ್ಗಂತೂ ಆ ಸೀರೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಬಿಡು. ಆ ಬ್ಲೌಸ್ ನ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೆ. ಸೊ ತುಂಬಾ ಚೆನ್ನಾಗೆ ಕಾಣಿಸ್ತಿತ್ತು ಅಂತ ಅನ್ಕೊಳ್ತೀನಿ. ಹೇಗ್ ಕಾಣಿಸ್ತಿದೀನಿ ಅಂತ ಕಮೆಂಟ್ ಮಾಡಿ. ಸೊ ಅದೆಲ್ಲ ಆಯ್ತು, ಇವಾಗ ಹೊರಡ್ತಾ ಇದೀವಿ. ಈಗ ಹೊರಡ್ತಿರೋದು ನಾವು ಬಂದ್ಬಿಟ್ಟು ಗುರುವಾಯೂರು, ಅಂದ್ರೆ ಕೃಷ್ಣ ಟೆಂಪಲ್. ಸೊ ಇಲ್ಲಿಂದ ನಮ್ಗೆ 350-400 ಕಿಲೋಮೀಟರ್ ಆಗುತ್ತಂತೆ. ಸೊ ಇವಾಗ ಹೊರಟಿದೀವಿ, ನಮ್ ಜರ್ನಿ ಶುರುವಾಗಿದೆ ಇಲ್ಲಿಂದ. ಅಂದ್ರೆ ನಾವ್ ಇವಾಗ ಆಲ್ರೆಡಿ 9 ಗಂಟೆ ಆಗಿದೆ. ತಿಂಡಿ ಎಲ್ಲ ಮುಗಿಸಿ ಚಾಮುಂಡೇಶ್ವರಿಯಲ್ಲಿ ಏನೇನಿದೆಯೋ ಅದೆಲ್ಲ ಮುಗಿಸಿ ಹೊರಟಿದೀವಿ. ಸೊ ಇದು ಬಂಡೀಪುರ ಫಾರೆಸ್ಟ್ ಅಂತೆ. ಸೊ ಈ ಹೆಸರನ್ನ ನಾನು 3 ಸರಿ ಕೇಳಿ ಕೇಳಿ ತಿಳ್ಕೊಂಡಿದೀನಿ, ಯಾಕೆಂದ್ರೆ ನೆನಪೇ ಇರ್ಲಿಲ್ಲ. ಎಷ್ಟು ದೊಡ್ಡದು ಅಂತಂದ್ರೆ ಈ ಫಾರೆಸ್ಟ್ ಸಖತ್ ದೊಡ್ಡದಾಗಿದೆ. ಸೊ ಆ ಕಡೆ ಸೈಡ್ ಈ ಕಡೆ ಸೈಡ್ ಎಲ್ಲಿ ನೋಡಿದ್ರು ಕೂಡ ಆನೆಗಳು, ಜಿಂಕೆಗಳು, ಮತ್ತೆ ಕೋಗಿಲೆ ಅವೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ವು. ಸೊ ಅದನ್ನೆಲ್ಲ ಶೂಟ್ ಮಾಡ್ಕೊಳಕ್ಕೆಲ್ಲ ಆಗಿಲ್ಲ ಬಿಡಿ. ಯಾಕೆ ಅಂತಂದ್ರೆ ಸೊ ನಾವ್ ಇನ್ನ ಹಿಂಗ್ ಶೂಟ್ ಮಾಡಕ್ ಹೋದ ತಕ್ಷಣ ಬಸ್ ಆಲ್ರೆಡಿ ಮೂವ್ ಆಗ್ತಾ ಇರ್ತಿತ್ತು. ಸೊ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ವಿವೋ, ನಿಜವಾಗಿ ಇದನ್ನೆಲ್ಲ ನೋಡಕ್ಕೆ ಒಂದು ಅದೃಷ್ಟ ಮಾಡಿರ್ಬೇಕು. ಯಾಕೆ ಅಂತಂದ್ರೆ ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಫಾರೆಸ್ಟ್ ಇದೆ. ಒಂದು 250 ಕಿಲೋಮೀಟರ್ಸ್ ಬರೀ ಫಾರೆಸ್ಟೇ ಇದೆಯಂತೆ ಇದು. ಸೊ ಇವಾಗ ಹೋಗ್ತಾ ಇದೀವಿ ಫಾರೆಸ್ಟ್ ಅಲ್ಲಿ. ನನ್ಗಂತೂ ನಿಜವಾಗಿ ಎಷ್ಟು ಖುಷಿ ಆಯ್ತು ಅಂತಂದ್ರೆ, ನೆನ್ನೆ ವಿಡಿಯೋದಲ್ಲಿ ತುಂಬಾ ಸಪ್ಪಗಿದ್ದೆ ನಾನು. ನಿನ್ನೆ ಹೇಳಿದ್ದೆ ನಾನು ಆಲ್ರೆಡಿ ನಿಮ್ಗೆ, ಅಂದ್ರೆ ಅಲ್ಲಿ ಹೋದ್ಮೇಲೆ ಏನಾದ್ರು ನನ್ ಮನ್ಸು ಚೇಂಜ್ ಆಗ್ಬೋದೇನೋ ಅಂತ ಹೇಳಿ. ಚೇಂಜ್ ಆಯ್ತು, ಯಾಕೆಂದ್ರೆ ನನಗೆ ಸೆಟ್ ಆದ್ರು ನನ್ ಪಕ್ಕದಲ್ಲಿ ಕೂತ್ಕೊಂಡಿರೋ ಆಂಟಿನೂ ಅವರೆಲ್ಲ. ಸೊ ಹಾಗೇನೆ ಒಳ್ಳೆ ಪ್ಲೇಸು ನೋಡ್ತಾ ಇದೀವಿ. ತುಂಬಾ ಖುಷಿ ಆಯ್ತು. ಸೊ ಇವಾಗ ಈ ಫಾರೆಸ್ಟ್ ನೆಲ್ಲ ಒಂದ್ ಶೂಟ್ ಮಾಡ್ಕೊಂಡೆ. ಇನ್ನ ಮುಂದೆ ನಿಮ್ಗೆ ಇನ್ನೊಂದ್ ಪ್ಲೇಸ್ ತೋರಿಸ್ತೀನಿ. ಆ ಪ್ಲೇಸ್ ನ ನೋಡಿದ್ರೆ ನೀವೆಲ್ಲ ಶಾಕ್ ಆಗ್ಬಿಡ್ತೀರಾ, ಯಾಕೆಂದ್ರೆ ಅಷ್ಟು ಚೆನ್ನಾಗಿದೆ. ಈಗ ಮುಂದೆ ಬರ್ತಿದೆ ನೋಡಿ, ನಿಮ್ಗೆ ಏನ್ ಅನ್ಸ್ತಿದೆ, ಇದು ಮೋಡ ಅಂತ ಅನ್ಸಿದೆ. ಅದ್ ಮೋಡ ಅಲ್ಲ. ಏನ್ ಗೊತ್ತಾ, ಇದನ್ನ ಕ್ಯಾಲಿಕೆಟ್ ಅಂತ ಹೇಳ್ತಾರಂತೆ. ಎಲ್ಲಿಂದ ಎಲ್ಲಿಗ್ ನೋಡಿದ್ರು ಕೂಡ ಬರೀ ಇದೇ ರೀತಿ ನಮ್ಗೆ ಮೋಡ ತರ ಕಾಣಿಸುತ್ತೆ. ಸೊ ಮಂಜು ಸುರಿದಂಗ್ ಇರುತ್ತೆ ಇದೆಲ್ಲನ. ತುಂಬಾ ಚೆನ್ನಾಗಿದೆ, ನಿಜವಾಗೂ ಸಖತ್ ಇಷ್ಟ ಆಗ್ಬಿಡ್ತು ನನ್ಗ. ಇದನ್ ನೋಡಿದ್ಮೇಲಂತೂ ಸ್ವರ್ಗ ನೋಡ್ದಂಗ ಆಗ್ಬಿಡ್ತು. ಸೊ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಹೋಗ್ಬೇಕಾದಾಗೆಲ್ಲ ಶೂಟ್ ಮಾಡ್ಕೊಂತ ಹೋಗ್ತಾ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಕಾರಲ್ಲಿ ಹೋಗೋರೆಲ್ಲ ಆರಾಮಾಗಿ ಸೈಡ್ಗೆ ಕಾರ್ಗಳನ್ನ ನಿಲ್ಸ್ಕೊಂಡು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ನಮ್ದು ಬಸ್ ಅಲ್ವಾ, ಯಾಕೆಂದ್ರೆ ಸಣ್ಣ ರೋಡ್ಗಳು ಇವೆಲ್ಲ ಘಾಟ್ ಸೆಕ್ಷನ್ ಅಲ್ವಾ. ಸೊ ಹಾಗಾಗಿ ಬಸ್ನೆಲ್ಲ ನಿಲ್ಸಿ ನೋಡಕ್ ಆಗಲ್ಲ. ನಾವು ಬಸ್ಸಲ್ಲಿ ಹೋಗ್ಬೇಕಾದಾಗೆ ನೋಡ್ಕೊಂಡು ಹೋಗ್ಬೇಕಷ್ಟೇ ಇದನ್ನೆಲ್ಲ. ನಿಜವಾಗೂ ಒಂದು ಸ್ವರ್ಗನೇ ನೋಡ್ದಂಗಾಯ್ತು. ಸೊ ಇದನ್ನೆಲ್ಲ ಹಾಗೆ ಬಿಡ್ಬೋದು ನಾನು, ಸೌಂಡ್ ಜಾಸ್ತಿ ಆಗುತ್ತೇನೋ ಅಂತ ಹೇಳಿ ಆ ರೀತಿ ಬಿಡ್ತಾ ಇಲ್ಲ ನಾನು. ಯಾಕೆಂದ್ರೆ ಸರಿ ಸೌಂಡ್ ಜಾಸ್ತಿ ಇದ್ದಾಗ ಯೂಟ್ಯೂಬ್ ಕೇಳೋದಿಲ್ಲ. ಸೊ ಹಾಗಾಗಿ ಸೊ ನಿಮ್ಗೆ ಹೇಗ್ ಅನ್ನಿಸ್ತಿದನ್ನೆಲ್ಲ ನೋಡಿ ಅಂತ ಕಮೆಂಟ್ ಮಾಡಿ. ಯಾಕೆಂದ್ರೆ ಕೇರಳದಲ್ಲಿ ಅಷ್ಟು ಚೆನ್ನಾಗಿ ಪ್ಲೇಸಸ್ ನ ಮಾಡಿದಾರಂತ ನಿಜವಾಗ ನನ್ಗೆ ಇವಾಗ್ಲೇ ಗೊತ್ತಾಗಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ನೋಡ್ತಾ ಇದ್ರೆ ಒಂದಕ್ಕಿಂತ ಒಂದ್ ಸೂಪರ್ ಆಗಿದೆ ಅಂತಾನೆ ಹೇಳ್ಬಹುದು. ಸೊ ನಾನಿನ್ನ ಮುಂದೆ ಕುತ್ಕೊಂಡಿರೋದ್ರಿಂದ ಫ್ರಂಟ್ ಅಲ್ಲಿ ಇರ್ತಾರಲ್ವಾ ಸ್ವಲ್ಪ, ಅಂದ್ರೆ ಅಲ್ಲೊಂದ್ 3 ಜನ ಕೂತಿದ್ರು, ಅವ್ರಿಗೆ ಕೊಟ್ಟು ವಿಡಿಯೋ ಮಾಡಿಸ್ಕೊಂಡಿದ್ನೆಲ್ಲ. ಎಷ್ಟ್ ಚೆನ್ನಾಗ್ ಕಾಣಿಸ್ತಿತ್ತು ಅಂತಂದ್ರ ಫಾರೆಸ್ಟ್ ಅಷ್ಟ್ ಚೆನ್ನಾಗ್ ಕಾಣಿಸ್ತಾ ಇತ್ತು. ಸೊ ಹೋಗ್ತಲೇ ಇತ್ತು ಗಾಡಿ, ಯಾಕೆಂದ್ರೆ ಸಿಕ್ಕಾಬಟ್ಟೆ ನಿಧಾನಕ್ಕೆ ಹೋಗ್ಬೇಕು, ಇಲ್ಲಿ ಫಾಸ್ಟ್ ಆಗಿ ಹೋಗಂಗಿಲ್ಲ. ಸಿಕ್ಕಾಬಟ್ಟೆ ಗಾರ್ಡ್ ಸೆಕ್ಷನ್, ಮತ್ತೆ ಆ ಕಡೆ ಒಂದ್ ಬಸ್ ಬರ್ತಾ ಇದ್ರೆ ಈ ಕಡೆ ಒಂದ್ ಬಸ್ ಹೋಗ್ತಾ ಇರ್ತವೆ. ಸೊ ನೋಡಿ, ಈ ರೀತಿ ಗೌರ್ಮೆಂಟ್ ಬಸ್ ಕೂಡ ಕೇರಳಕ್ ಬರ್ತವೆ. ಅಂದ್ರೆ ಮೈಸೂರಿಂದ ಕೂಡ ಬೇಜಾನ್ ಬಸ್ಗಳನ್ನ ಬಿಟ್ಟಿದಾರಂತೆ. ಸೊ ನೋಡಿ, ಇಲ್ಲಿ ನೋಡಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವ್ ಎಲ್ಲಿ ನೋಡಿದ್ರು ಕೂಡ ತುಂಬಾ ಚೆನ್ನಾಗೆ ಕಾಣಿಸ್ತಾ ಇರತ್ತೆ ಫಾರೆಸ್ಟ್ ಮಾತ್ರ ಇಲ್ಲಿ. ಸೊ ಇದನ್ನ ಕ್ಯಾಲಿಕೆಟ್ ಅಂತ ಹೇಳ್ತಾರಂತೆ. ಅದನ್ನ ನಾನು ಎಷ್ಟ್ ಸರಿ ಬರ್ದು ಇಟ್ಕೊಂಡು ನಿಮ್ಗೆ ಹೇಳ್ತಿರುವಂತದ್ದು. ಯಾಕೆಂದ್ರೆ ಆ ಪ್ಲೇಸಸ್ ಹೆಸರುಗಳೆಲ್ಲ ನಮ್ಗೊಂದೊಂದ್ಸರಿ ಗೊತ್ತಿರಲ್ಲ. ಇದನ್ನೆಲ್ಲ ನಾವು ಬಸ್ಸಲ್ಲಿ ಹೋಗ್ಬೇಕಾದಾಗೆ ನೋಡ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಇನ್ನ ನಾವ್ ಅಲ್ಲಿ ನಿಂತ್ಕೊಂಡು ನೋಡಕ್ಕೆ ಅಷ್ಟೊಂದ್ ಜಾಗ ಇರೋದಿಲ್ಲ. ಸೊ ಹಾಗಾಗಿ ನಿಮ್ಗೆಲ್ಲ ಕೂಡ ತೋರಿಸ್ತಾ ಹೋಗ್ತಾ ಇದೀನಿ. ಯಾಕೆಂದ್ರೆ ಸ್ವಲ್ಪ ತೋರಿಸಿದ್ರೆ ನಿಮ್ಗೂ ಸಮಾಧಾನ ಆಗಲ್ಲ ಅಂತ ಹೇಳಿ ಜಾಸ್ತಿನೇ ಶೂಟ್ ಮಾಡ್ಕೊಂಡಿದೀನಿ ನಾನು, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಒಂದ್ ಸ್ವಲ್ಪ ಹಾಗೆ ಬಿಡ್ತೀನಿ, ನೋಡ್ತಾ ಹೋಗಿ. ಸೊ
ಸೊ ನೋಡಿದ್ರಲ್ಲ, ಯಾಕೆ ಅಂತಂದ್ರೆ ಬಸ್ಸಲ್ಲಿ ಬೇರೆ ಸಾಂಗ್ ನ ಪ್ಲೇ ಮಾಡಿದ್ರು, ಅದೆಲ್ಲ ಯೂಟ್ಯೂಬ್ ಅಷ್ಟೊಂದು ಕೇಳಲ್ಲ, ಅದಕ್ಕೋಸ್ಕರ ಭಯ ಆಗುತ್ತೆ. ಸೊ ನೋಡಿ ಈ ಪ್ಲೇಸ್ ಹೇಗಿದೆ ಅಂತ ಹೇಳಿ. ನಮ್ಗೆ ಮೋಡ ನೋಡ್ದಂಗೆ ಅಂತ ಅನ್ಸುತ್ತೆ, ಮೋಡ ಅಲ್ಲ ಇದು. ಸೊ ಅದನ್ನ ಕ್ಯಾಲಿಕೇಟ್ ಅಂತ ಹೇಳ್ತಾರಂತೆ. ಇತ್ತಾಗೆಲ್ಲ ಸಿಕ್ಕಾಬಟ್ಟೆ ಮಳೆ ಇರುತ್ತೆ ಯಾವಾಗ್ಲೂ ಕೂಡ ಕೇರಳ ಸೈಡು. ಸೊ ಕೇರಳ ಸೈಡು ಮಳೆ ಎಷ್ಟಿರುತ್ತೋ ಅಷ್ಟೇ ಸೆಕೆ ಕೂಡ ಇರುತ್ತೆ. ನಾವು ಈ ಮಳೆಗೆಲ್ಲ ಸೆಕೆ ಆಗಲ್ಲ, ಚಳಿ ಆಗುತ್ತೆ ಅಂತ ಹೇಳಿ ಜರ್ಕಿನು ಬೇಸಿಟ್ಟು ಎಲ್ಲ ತಗೊಂಡ್ ಬಂದಿದೀನಿ ನಾನಂತೂ. ಆದ್ರೆ ಇಲ್ಲಿ ಸಿಕ್ಕಾಬಟ್ಟೆ ಸೆಕೆ ಆಗ್ತಾ ಇರತ್ತೆ. ಸೊ ಒಂದಕ್ಕಿಂತ ಒಂದು ಮುಂದೆ ಹೋದಂಗೆಲ್ಲ ಇನ್ನು ಚೆನ್ನಾಗಿರೋ ಪ್ಲೇಸಸ್ ಕಾಣಿಸುತ್ತೆ ಆಗ್ಲಿ, ಯಾವ್ದು ಕಮ್ಮಿನೇ ಇಲ್ಲ. ಅದಕ್ಕೆ ನಾನ್ ಜಾಸ್ತಿನೇ ಶೂಟ್ ಮಾಡ್ಕೊಂಡೆ, ನೀವೆಲ್ಲ ನೋಡ್ಲಿ ಅಂತ ಹೇಳ್ಬಿಟ್ಟು. ಸೊ ಯಾಕೆ ಗೊತ್ತಾ, ಇದನ್ನೆಲ್ಲ ಶೂಟ್ ಮಾಡ್ಕೊಂಡು ನಿಮಗೆ ತೋರಿಸ್ಬೇಕಂತಲೇ ನನ್ಗೆ ಖುಷಿ. ಸೊ ಹಾಗಾಗಿ ಎಲ್ಲ ಶೂಟ್ ಮಾಡ್ಕೊಂಡು ತೋರಿಸ್ತಿರುವಂತದ್ದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟ್ ಚೆನ್ನಾಗಿದೆ ಅಂತೇಳಿ. ಆ ಗಿಡ ಗಂಟೆಗಳ ಮೇಲೆ ಒಂದ್ ಸ್ವಲ್ಪ ಕಲರ್ಫುಲ್ ಆಗಿ ಏನೋ ಒಂಥರ ಬೇರೆ ತರ ಬಟ್ಟೆಗಳೆಲ್ಲ ಹಾಕಿದ್ರು ಅಲ್ಲಿ. ಸೊ ಅದೊಂಥರ ಕಲರ್ಫುಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಹಾಗಾಗಿ ಅದನ್ನೆಲ್ಲ ಶೂಟ್ ಮಾಡ್ಕೊಂಡೆ. ಸೊ ನೋಡಿ ನೋಡಿ ಇಲ್ಲಿ ಕಾರ್ನರ್ ಅಲ್ಲಿ ಈ ರೀತಿ ನಾವು ಟರ್ನ್ ಆದಾಗ ಅದು ಎಷ್ಟ್ ಚೆನ್ನಾಗಿ ಕಾಣಿಸುತ್ತೆ ಗೊತ್ತೇನ್ರಿ. ಅಷ್ಟು ದೊಡ್ಡ ಫಾರೆಸ್ಟ್, ನಿಜವಾಗೂ ನನ್ಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯ್ತು. ನಮ್ ಧರ್ಮಸ್ಥಳದಲ್ಲಿನೇ ನಮ್ ಕರ್ನಾಟಕದಲ್ಲಿ ಅಷ್ಟು ದೊಡ್ಡ ಫಾರೆಸ್ಟ್ ಇರೋದು ಅಂತ ಅನ್ಕೊಳ್ತಾ ಇದ್ದೆ. ಸೊ ಅದಕ್ಕಿಂತ ದೊಡ್ಡ ಫಾರೆಸ್ಟ್ ನ ನಾನು ಇಲ್ಲಿ ಕೇರಳದಲ್ಲಿ ನೋಡ್ದೆ. ಸೊ ನೋಡಿ ಎಲ್ಲ ಕೇರಳದಲ್ಲಿ ಬರ್ದಿರ್ತಾರ, ಅದನ್ನೆಲ್ಲ ನಮ್ಗಂತೂ ಓದಕ್ ಬರಲ್ಲ ಬಿಡಿ. ಸೊ ಸುಮ್ನೆ ಹಾಗೆ ಬೋರ್ಡ್ ಎಲ್ಲ ಇಟ್ಟಿದ್ರಲ್ವಾ, ಶೂಟ್ ಮಾಡ್ಕೊಂಡೆ ಅಷ್ಟೇ. ಸೊ ತುಂಬಾ ಚೆನ್ನಾಗಿರುತ್ತೆ ನಿಜವಾಗೂ. ಈ ತರ ಒಂದು ಫ್ಯಾಮಿಲಿ ಟ್ರಿಪ್ ಬನ್ನಿ, ಚೆನ್ನಾಗಿರುತ್ತೆ. ಪ್ಯಾಕೇಜ್ ಅಲ್ಲಿ ಸುಮಾರು ಜನ ಇವಾಗೆಲ್ಲ ಮಾಡ್ತಾ ಇರ್ತಾರೆ. ಸೊ ನಾವ್ ಬಂದಿರೋ ಪ್ಯಾಕೇಜ್ ಬಂದ್ಬಿಟ್ಟು 10,000 ಆಗಿರುತ್ತೆ. ಅವ್ರದೇ ಊಟ ತಿಂಡಿ 3 ಟೈಮು, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ, ಬೆಳಗ್ಗೆ ತಿಂಡಿ ಆಗಿರುತ್ತೆ. 2 ಟೈಮ್ ಕಾಫಿ ಕೊಡ್ತಾರೆ. ಯಾವುದೇ ಟೆನ್ಷನ್ಸ್ ಇಲ್ಲ. ನೋಡಿ ಇಲ್ಲಿ ಕಲರ್ಫುಲ್ ಆಗಿ ಕಾಣಿಸ್ತಿದೆಯಲ್ಲ ಮೇಲೆ, ಅದನ್ನೇ ನಾನು ಹೇಳಿದ ಅವಾಗ್ಲೇನೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ಆರಾಮಾಗಿ ಕರ್ಕೊಂಡ್ ಬರ್ತಾರೆ. ಸೊ ಮತ್ತೆ ಇವಾಗ ನೋಡಿ ನಮ್ಗೆ ರೂಮ್ ವ್ಯವಸ್ಥೆ ಕೂಡ ನೈಟ್ ಮಲ್ಕೊಳಕ್ಕೆ ವ್ಯವಸ್ಥೆ ಮಾಡಿರ್ತಾರೆ. ಸೊ 4 ನೈಟ್ ರೂಮುಗಳು ವ್ಯವಸ್ಥೆ ಇರುತ್ತೆ 6 ಡೇಸ್ ಅಲ್ಲಿ. ಹೋಗೋದು ಒಂದಿನ ರಾತ್ರಿ, ಬರೋದ್ ಒಂದಿನ ರಾತ್ರಿ ಮಾತ್ರ ನಮ್ಗೆ ಬಸ್ಸಲ್ಲಿ ಜರ್ನಿ ಮಾಡ್ಬೇಕು ಅಷ್ಟೇ. ಸೊ ನೋಡಿ ಇನ್ನ ನೋಡ್ತಾ ಇದ್ರೆ ಎಷ್ಟ್ ಚೆನ್ನಾಗಿದೆ. ನಮ್ಗಿನ್ನು ಒಳ್ಳೊಳ್ಳೆ ಪ್ಲೇಸ್ ಇದಾವೆ. ಇವತ್ತು ನಾವು ಗುರುವಾಯೂರ್ ಮುಗಿಸಿದ್ರೆ ನಾಳೆಯಿಂದ ತ್ರಿಶೂರು, ಮತ್ತೆ ಹೇಳ್ತೀನಿ ಯಾವ್ಯಾವ ಪ್ಲೇಸ್ ಅಂತ, ಅದನ್ನೆಲ್ಲ ವಿಡಿಯೋ ಮಾಡಿ ಖಂಡಿತ ನಿಮ್ಗೆ ಶೇರ್ ಮಾಡ್ಕೊಳ್ತೀನಿ. ಎಲ್ಲಾ ಪ್ಲೇಸಸ್ ಖಂಡಿತ ವಿಡಿಯೋ ಬರ್ತಾವ ನನ್ನ ಚಾನಲ್ ಅಲ್ಲಿ. ಡೈಲಿ ನೀವು ನೋಡ್ತಾ ಹೋದ್ರೆ ಖಂಡಿತ ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ಹೇಳಿದ್ದು, ನಿಮ್ಗೆ ನೋಟಿಫಿಕೇಶನ್ ಬೆಲ್ ಆನ್ ಮಾಡ್ಕೊಂಡ್ರೆ ನಿಮ್ಗೆ ನಾನು ಹಾಕಿರೋ ವಿಡಿಯೋ ಬರ್ತವೆ. ಸೊ ಹಾಗಾಗಿ ನನ್ನ ವಿಡಿಯೋನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೀಗ ಆಲ್ರೆಡಿ 1:30 ಆಗಿತ್ತು. ಈಗ ಎಲ್ರು ಕೂಡ ಊಟಕ್ಕೆ ಬಂದಿದೀವಿ. ಇಲ್ಲೊಂದ್ ಹತ್ರ ಊಟಕ್ಕೆ ನಿಲ್ಸಿದ್ರು, ಸಖತ್ ಹಶ್ವಾಗಿತ್ತು ಎಲ್ಲರಿಗೂ ಕೂಡ. ಯಾಕೆಂದ್ರೆ ಬೆಳಗ್ಗೆ 7 ವರೆಗೆ ತಿಂಡಿ ತಿಂದಿರೋದ್ರಿಂದ ಬೇಗನೆ ಹಶ್ವಾಗಿತ್ತು. ಇಲ್ಲಿ ಒಬ್ಬಟ್ಟು ಊಟ ಕೊಟ್ರು ನಮ್ಗೆ ಇವತ್ತು. ಸೊ ಒಬ್ಬಟ್ಟು ಕೊಟ್ಟು, ಕಾಯಿ ಒಬ್ಬಟ್ಟು, ಅನ್ನ, ಪಪ್ಪು ಮತ್ತೆ ಉಪ್ಪಿನಕಾಯಿ ಎಲ್ಲ ಕೊಟ್ಟಿದ್ರು. ಸೊ ಸ್ವಲ್ಪ ಹೆಸರು ಬೇಳೆ ಇದನ್ನೆಲ್ಲ ಕೊಟ್ರು. ಎಲ್ಲ ತಿನ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು ಒಬ್ಬಟ್ಟು ಊಟ ಕೂಡ. ಸೊ ಎಲ್ಲ ತಿಂದಿದ್ದಾದ್ಮೇಲೆ ಈಗ ನಾವ್ ಮತ್ತೆ ಬಸ್ ಹತ್ಕೊಂಡು ಗುರುವಾಯೂರ್ಗೆ ಬರ್ತಾ ಇದೀವಿ. ನಾಳೆ ಮತ್ತೆ ಗುರುವಾಯೂರ್ ಹೇಗಿದೆ ಅಂತ ತೋರಿಸ್ತೀನಿ.